ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಸಿಡಿದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕೊನೆಗೆ ಇವರ ವಿರುದ್ಧ ನಾನು ಕಾನೂನು ಸಮರಕ್ಕೆ ಮುಂದಾಗ್ತೀನಿ ಅಂತ ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು ರಮ್ಯಾ. ಅದರಂತೆ ನಿನ್ನೆ ಅವರು ತೆರಳಿ ಆಯುಕ್ತರಿಗೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆದರೆ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಗೆ ಇಳಿದಾಗ ಈ ರೀತಿ ಸೊಂಟದ ಕೆಳಗಿನ ಕಮೆಂಟ್ಗಳನ್ನ ಮಾಡಿರೋರೆಲ್ಲರೂ ಕೂಡ ಫೇಕ್ ಅಕೌಂಟಲ್ಲಿ ಈ ರೀತಿ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ನಟ ದರ್ಶನ್ ನಕಲಿ ಅಭಿಮಾನಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ ರಮ್ಯಾ. ಅಸಲಿ ಅಭಿಮಾನಿಗಳಲ್ಲ ಇವರು. ನಿನ್ನೆ ನಾನು ಇದನ್ನು ಹೇಳ್ತಾ ಇದ್ದೆ, ಇವರೆಲ್ಲರೂ ಕೂಡ ಫೇಕ್ ಇವರೆಲ್ಲರೂ ಅಂತಂದ್ಬಿಟ್ಟು. ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಇವರೆಲ್ಲರೂ ಕೂಡ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ರು. ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಶ್ಲೀಲ ಮೆಸೇಜನ್ನು ಕಳಿಸಿರೋದು ಗೊತ್ತಾಗಿದೆ. 43 ಅಕೌಂಟ್ಗಳ ವಿರುದ್ಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪರಿಶೀಲನೆ ಮಾಡಿದಾಗ ಈ 43 ಅಕೌಂಟ್ಗಳು ಕೂಡ ಅಸಲಿಯಲ್ಲ, ನಕಲಿ ಅಕೌಂಟ್. ದೂರಿನ ಬಳಿಕ ತನಿಖೆಗೆ ಇಳಿದಿದ್ದಾರೆ ಸೈಬರ್ ಪೊಲೀಸರು. ಅಂದರೆ ಇವರ ಒರಿಜಿನಲ್ ಐಡೆಂಟಿಟಿ ಕೊಟ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿರೋರಲ್ಲ ಇವರೆಲ್ಲ. ಯಾವುದೋ ಹೆಸರಲ್ಲಿ ಹುಡುಗಿರ ಹೆಸರಲ್ಲಿ ಹುಡುಗರು, ಹುಡುಗರ ಹೆಸರಲ್ಲಿ ಹುಡುಗಿರು, ಈ ಥರ ಎಲ್ಲ ಯಾವ್ಯಾವುದೋ ಅವ್ರಿಗಿಷ್ಟ ಬಂದ ಹೆಸರುಗಳನ್ನ ಕೊಟ್ಕೊಂಡು ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಆ ಅಕೌಂಟ್ ಮುಖಾಂತರ ನಟಿ ರಮ್ಯಾಗೆ ಅಶ್ಲೀಲ ಪದ ಬಳಕೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿ ಎಲ್ಲ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಆದರೆ ಈ ನಕಲಿ ಅಕೌಂಟ್ನ ಪಿತಾಮಹರು ಯಾರು ಅಂತ ಪತ್ತೆ ಹಚ್ಬೋದು ಅಂದರೆ ಅದಕ್ಕೆ ಆಪ್ಷನ್ ಇದೆ. ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತನಿಖೆಯ ಆಳಕ್ಕೆ ಇಳಿಬೇಕಾಗುತ್ತೆ ಪೊಲೀಸರು. ಪತ್ತೆ ಹಚ್ಬೋದು ಇವ್ರು ಯಾರು ಏನು ಎತ್ತ ಅಂತ ಸುಲಭವಾಗಿ ಪತ್ತೆ ಹಚ್ಬೋದು. ಆ ಕೆಲಸವನ್ನು ಮಾಡ್ತಾರಾ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಅಶ್ಲೀಲ ಮೆಸೇಜ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ, ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. 43 ಅಕೌಂಟ್ಗಳು ಕೂಡ ಅಸಲಿಯಲ್ಲ, ನಕಲಿ ಅನ್ನೋದು ಗೊತ್ತಾಗ್ತಾ ಇದೆ. ರಮ್ಯಾಗೆ ಬೆದರಿಕೆ ಹಾಕೋದಕ್ಕಂತಲೇ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರಂತೆ. 43 ಅಕೌಂಟ್ಗಳನ್ನ ಜಾಲಾಡ್ತಾ ಇದ್ದಾರೆ ಸೈಬರ್ ಪೊಲೀಸರು. ದೂರಿನಲ್ಲಿ ಉಲ್ಲೇಖಿಸಿರುವಂತಹ ಅರ್ಧದಷ್ಟು ಅಕೌಂಟ್ಗಳು ಫೇಕ್, ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಶ್ಲೀಲ ಸಂದೇಶವನ್ನು ರವಾನಿಸಿದ್ದಾರೆ. ನಕಲಿ ಅಕೌಂಟ್ಗಳ ಮೂಲ ಪತ್ತೆಯನ್ನು ಹಚ್ಚೋದಕ್ಕೆ ಸೈಬರ್ ಪೊಲೀಸರು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಆ 43 ಅಕೌಂಟ್ಗಳ ಹಿಂದಿರುವಂತಹ ಸೂತ್ರಧಾರ ಯಾರು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ನೋಡಿ, ಅಕೌಂಟ್ಗಳು ಫೇಕ್ ಆಗಿರಬಹುದು, ಬಟ್ ಅದರ ಹಿಂದಿರುವಂತಹ ಮೋಟಿವ್, ಅದರ ಉದ್ದೇಶ ಒಂದೇ ಅಲ್ವಾ? ದರ್ಶನ್ ಪರವಾಗಿ ನಿಲ್ಲಿಲ್ಲ, ರೇಣುಕಾ ಸ್ವಾಮಿ ಪರವಾಗಿ ನಿಂತಿದ್ರು ಅನ್ನುವಂತಹ ಕಾರಣಕ್ಕಾಗೇನೆ ರಮ್ಯಾ ಅವರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಈ ರೀತಿಯ ಫೇಕ್ ಅಕೌಂಟ್ಗಳ ಮೂಲಕ ದರ್ಶನ್ ಅಭಿಮಾನಿಗಳು ನಿರಂತರವಾಗಿ ಅತ್ಯಂತ ಕೀಳು ಮಟ್ಟದ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಹಾಗಾಗಿಯೇ ನಿನ್ನೆ 4 ಪುಟಗಳ ದೂರನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ರಮ್ಯಾ ಕೊಟ್ಟಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ 43 ಅಕೌಂಟ್ಗಳ ಹಿನ್ನೆಲೆಯನ್ನು ಕೆದಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಯಾವ ಮಾತುಗಳನ್ನು ಎದುರಿಗೆ ನಿಂತು ಹೇಳಿದರೆ ಮುಖ ಮೂತಿ ನೋಡದೇನೆ ಹೊಡೆತ ತಿನ್ನಬೇಕಾಗಿತ್ತು, ಅಂತಹ ಮಾತುಗಳನ್ನು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮೂಲಕ ಈ ರೀತಿಯ ಪ್ರಕ್ರಿಯೆಗಳ ಮೂಲಕ ಒಬ್ಬರ ತೇಜೋವಧೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ FIR ದಾಖಲಾಗಿದೆ, 43 ಫೇಕ್ ಅಕೌಂಟ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇವರನ್ನು ಹಿಡಿಯುವಂತಹ ನಿಟ್ಟಿನಲ್ಲಿ, ಇವರನ್ನು ಬಲಿ ಹಾಕುವಂತಹ ನಿಟ್ಟಿನಲ್ಲಿ ಈಗ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ, ನಿನ್ನೆ ಯಾವಾಗ ನಟಿ ರಮ್ಯಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಬರ್ತಾ ಇರುವಂತಹ ಅಶ್ಲೀಲ ಮೆಸೇಜ್ಗಳು, ಬೆದರಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡ್ತಾರೆ. ಅದಾದ ಬೆನ್ನಲ್ಲೇ ಸೈಬರ್ ಪೊಲೀಸರು ಆಕ್ಟಿವ್ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಬಂದಿರುವಂತಹ ಅಕೌಂಟ್ಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ರಮ್ಯಾ ಅವರಿಗೆ 40ಕ್ಕೂ ಹೆಚ್ಚು ಅಕೌಂಟ್ಗಳಿಂದ ಈ ರೀತಿಯಾದಂತಹ ಕಮೆಂಟ್ಗಳು, ಸಂದೇಶಗಳು ಎಲ್ಲವೂ ಕೂಡ ಬಂದಿದ್ವು. ಪ್ರಮುಖವಾಗಿ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವೆಲ್ಲವೂ ಕೂಡ ಬಹುತೇಕ ನಕಲಿ ಅಕೌಂಟ್ಗಳು ಅಂತ ಹೇಳಿ, ಅಂದ್ರೆ ಒರಿಜಿನಲ್ ಹೆಸರಲ್ಲಿ ಯಾವುದೂ ಕೂಡ ಇಲ್ಲ, ಫೇಕ್ ಹೆಸರುಗಳಲ್ಲಿ ಈ
ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ರೀತಿ ಕಮೆಂಟ್ಗಳನ್ನು ಹಾಕಿ ಎಲ್ಲೋ ಒಂದು ಕಡೆ ಅವರನ್ನ ಅವಾಚ್ಯವಾಗಿ ಬೈಯುವಂಥದ್ದು ನಿಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ತಂಡ ಏನಿದೆ, ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಅದರ ಹಿಂದೆ ಇರುವಂತಹ ಆ ನಿಜವಾದಂತಹ ಪಿತಾಮಹ ಅಂದರೆ ಅವರ ಅಕೌಂಟ್ಗಳೇನಿದೆ ಅದರ ಪಿತಾಮಹ ಯಾರು ಅನ್ನುವಂಥ ಪತ್ತೆಗೆ ಮುಂದಾಗಿರುವಂಥದ್ದು. ಆರಂಭಿಕವಾಗಿ ಯಾವುದೇ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬೇಕಿದ್ದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನು ಕೊಡಲೇಬೇಕಾಗುತ್ತೆ. ನೀವು ಯಾವುದೇ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೂ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನು ಕೊಡಲೇಬೇಕಾಗುತ್ತೆ. ನಿಮ್ಮ ಇಮೇಲ್ ID ಇರ್ಬೋದು ಅಥವಾ ನಿಮ್ಮ ಫೋನ್ ನಂಬರ್ ಇರ್ಬೋದು, ಯಾವುದಾದ್ರೂ ಒಂದು ನಂಬರನ್ನು ಕೊಟ್ಟೇ ನೀವು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬೇಕಿರುತ್ತೆ. ಸೊ ಈ ಹಂತದಲ್ಲಿ ಸೈಬರ್ ತಂಡ ಏನಿದೆ ಇದು ಯಾವ ಅಕೌಂಟ್ಗಳಿಂದ, ಯಾವ ನಂಬರ್ಗಳಿಂದ, ಯಾವ ಇಮೇಲ್ಗಳಿಂದ ಈ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಕ್ಕೆ ಮುಂದಾಗಿದ್ರೆ ಈ ಮೂಲಕವಾಗಿ ಅದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ವಿಚಾರವನ್ನ ಪತ್ತೆ ಹಚ್ಚುವಂತ ನಿಟ್ಟಲ್ಲೂ ಕೂಡ ಒಂದಷ್ಟು ತನಿಖೆಗಳನ್ನು ಆರಂಭ ಮಾಡಲಿಕ್ಕೆ ಮುಂದಾಗಿದೆ. ದರ್ಶನ್ ಅವರ ಫ್ಯಾನ್ಗಳು ಅನ್ನುವಂತಹ ನಿಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ಇವರೇ ಮಾಡಿರುವಂಥದ್ದು ಅನ್ನುವಂಥ ಆರೋಪಗಳು ಸಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರುವಂಥ ಕಾರಣಕ್ಕಾಗಿಯೂ ಕೂಡ ಒಂದಷ್ಟು ಗಂಭೀರವಾದಂಥ ವಿಚಾರಗಳು ಒಳಗೊಂಡಿರ್ತದೆ. ಕಾರಣ ಯಾರ ಹೆಸರಲ್ಲಿ ಯಾರು ಬೇಕಾದರೂ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರ್ಬೋದು ಅನ್ನುವಂಥ ಆ್ಯಂಗಲಲ್ಲೂ ಕೂಡ ಈಗ ಸದ್ಯ ಸೈಬರ್ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ನಿಜಕ್ಕೂ ಆ ಅಭಿಮಾನಿಗಳ ಹೆಸರಲ್ಲಿ ಮಾಡಿರುವಂತಹ ನಕಲಿ ಅಕೌಂಟ್ಗಳು ಅಭಿಮಾನಿಗಳದ್ದೇನೋ ಅಥವಾ ಬೇರೆಯವರದ್ದ ಅನ್ನುವಂಥ ಆ್ಯಂಗಲ್ಗಳಲ್ಲೂ ಕೂಡ ಸದ್ಯ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಸದ್ಯ ಸೈಬರ್ ಪೊಲೀಸರು ಮಾಡ್ತಾ ಇದ್ದಾರೆ. ತನಿಖೆಯ ನಂತರದಲ್ಲಿ ಇದರ ಹಿಂದೆ ಇರುವಂಥವ್ರು ಯಾರು, ಯಾಕೆ, ಏನಾಯಿತು, ಅದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನುವಂಥ ಸತ್ಯ ಹೊರಬೀಳಬೇಕಿದೆ. ಪ್ರೇಮ್. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮಿಂದ ಪಡೀತಾ ಹೋಗ್ತೀವಿ.